ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕುಕ್ಕೆ ಸುಬ್ರಹ್ಮಣ್ಯ ಗೊಂದಲದ ಗೂಡಾದ ಸುಬ್ರಹ್ಮಣ್ಯ ಗ್ರಾಮ ಸಭೆ ವೇದಿಕೆ ಮುಂಭಾಗ ಬಂದು ಗ್ರಾಮಸ್ಥರ ಧರಣಿ ಕ್ಷಮೆಯಾಚನೆ ನಂತರ ಧರಣಿ ಅಂತ್ಯ. ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ಗೆ ಒಳಪಟ್ಟ ಸುಬ್ರಹ್ಮಣ್ಯ, ಎನೆಕಲ್ ಹಾಗೂ ಐಣಿಕೀದು ಗ್ರಾಮಗಳ 2ನೇ ಹಂತದ ಗ್ರಾಮ ಸಭೆಯು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ನ ಕೂರ್ಮಾಧಾರ ಸಭಾಂಗಣದಲ್ಲಿ ಗುರುವಾರ ಜರುಗಿತು. ಬೆಳಗ್ಗೆ 11 ಗಂಟೆಗೆ ಆರಂಭವಾದ ಗ್ರಾಮ ಸಭೆಯು ಕಾರ್ಯದರ್ಶಿಯವರ ವರದಿಯ ನಂತರ ಗ್ರಾಮಸ್ಥರ ಪ್ರಶ್ನೆಗಳು ಸುರಿಮಳೆ ನಡೆಯಿತು. ಹಿಂದಿನ ಗ್ರಾಮ ಸಭೆಯಲ್ಲಿ ತೆಗೆದುಕೊಂಡ ಯಾವೊಂದು ನಿರ್ಣಯಗಳು ಕಾರ್ಯಗತವಾಗದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಾದ ಪವನ್ ಕುಮಾರ್ ಎಂಡಿ, ಕಿಶೋರ್ ಅರಂಪಾಡಿ, ರವೀಂದ್ರ ಕುಮಾರ್ ರುದ್ರಪಾದ, ಕೃಷ್ಣಮೂರ್ತಿ ಭಟ್, ಶ್ರೀನಾಥ್ ಭಟ್, ಸತೀಶ್ ಕೂಜುಗೋಡು, ಚಿಕ್ಕ ಮುಘೇರ ಮುಂತಾದವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ, ನೀವು ಗ್ರಾಮ ಸಭೆಯನ್ನು ಮಾಡುವ ಉದ್ದೇಶವಾದರೂ ಏನು? ಇಂದಿನ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಪ್ರಶ್ನೆಗಳು ಹಾಗೂ ಬೇಡಿಕೆಗಳು ಹಾಗೆ ಇದ್ದು ಯಾವೊಂದು ಕೆಲಸ ಕಾರ್ಯಗಳು ಈಡೇರದಿರುವುದರಿಂದ ತೀವ್ರವಾದ ಪ್ರತಿರೋಧ ಉಂಟಾಯಿತು. ಇದಕ್ಕೆ ಉತ್ತರಿಸಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಹಾಗೂ ಕಾರ್ಯದರ್ಶಿ ಮೋನಪ್ಪ ಅವರು, ಬೇಡಿಕೆಗಳು ಹಾಗೂ ಉಳಿದ ವಿಚಾರಗಳ ಬಗ್ಗೆ ಈಗಾಗಲೇ ಇಲಾಖೆಗಳಿಗೆ ರವಾನಿಸಿದ್ದೇವೆ, ಉತ್ತರ ಬರಬೇಕಷ್ಟೇ ಎಂದಾಗ ಗ್ರಾಮಸ್ಥರು ಜೋರು ಧ್ವನಿಯಲ್ಲಿ, ನೀವು ಗ್ರಾಮ ಸಭೆಯನ್ನು ಮಾಡುವ ಉದ್ದೇಶವೇನು? ಹಿಂದಿನ ಸಭೆಯಲ್ಲಿ ಆದ ನಿರ್ಣಯಗಳನ್ನು ನಿಮಗೆ ಕಾರ್ಯಗೊಳಿಸಲು ಆಗದಿದ್ದರೆ ಗ್ರಾಮ ಸಭೆಯನ್ನು ಮುಂದೂಡಿ ಎಂದು ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಸದಸ್ಯರ ಮಧ್ಯೆ ಜೋರು ಮಾತಿನ ಚಕಮಕಿ ಉಂಟಾಯಿತು. ಒಂದು ಹಂತದಲ್ಲಿ ಕೈ ಮೀರಿದಾಗ ಗ್ರಾಮಸ್ಥರು ಕ್ಷಮೆಯಾಚಿಸಲೇಬೇಕು ಎಂದು ವೇದಿಕೆ ಮುಂಭಾಗ ಬಂದು ನೆಲದಲ್ಲಿ ಧರಣಿ ಕೂತರು. ಕ್ಷಮೆಯಾಚಿಸದಿದ್ದರೆ ಕದಲುವುದಿಲ್ಲವೆಂದು ಹಠ ಹಿಡಿದರು. ಕೊನೆಗೆ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಸದಸ್ಯರು ಕ್ಷಮೆಯಾಚಿಸಿದ ನಂತರ ಧರಣಿಯನ್ನು ಅಂತ್ಯಗೊಳಿಸಲಾಯಿತು. ತದನಂತರ ಇಲಾಖಾವಾರು ಮಾಹಿತಿಯನ್ನು ನೀಡುವಲ್ಲಿ ಸಭೆಯನ್ನು ಮುಂದುವರಿಸಲಾಯಿತು. ಇಲಾಖೆಗಳಾದ ಪಶು ವೈದ್ಯಕೀಯ ಹಾಗೂ ಪಶುಪಾಲನಾ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಶಿಶು ಅಭಿವೃದ್ಧಿ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಆರೋಗ್ಯ ಇಲಾಖೆ ಮುಂತಾದ ಇಲಾಖೆಯವರು ತಮ್ಮ ಇಲಾಖೆಗಳ ಮಾಹಿತಿಯನ್ನು ನೀಡಿದರು. ನೋಡಲ್ ಅಧಿಕಾರಿಯಾಗಿ ಸುಬ್ರಹ್ಮಣ್ಯ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಹಣಾ ಅಭಿಯಂತರು ಪ್ರಮೋದ್ ಕುಮಾರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಜಾತ ಕಲ್ಗಾಜೆ ಸಭಾಧ್ಯಕ್ಷೆ ವಹಿಸಿದ್ದರು. ಸುಬ್ರಹ್ಮಣ್ಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.